ಕತ್ತಿನೆಲ್ಲ ಅಷ್ಟೇ ಹೊಡ್ತಾರೆ. ಈಗ ಎಲ್ಲಿ ಕತೆ ಅಂದರೆ ಇದು ಗುಡ್ಗಾಡ್ ಪ್ರದೇಶದ ಕತೆ. ಅಂದರೆ ನನ್ನ ರೂಮೇಟ್ ಹೇಳಿದ್ದಿದ್ನ ಅವೆಲ್ಲೋ ಅವ್ರ ಮನ್ಯಾಗೆಲ್ಲೋ ಕೇಳಿದ್ದಂತ. ಏನಾಗಿತ್ತಂದ್ರೆ ಗುಡ್ಗಾಡ್ ಪ್ರದೇಶನಾಗ ಒಂದು ಫ್ಯಾಮಿಲಿ ಇರುತ್ತೆ. ಅಜ್ಜ, ಮಗ, ಹೆಂಡತಿ ಮತ್ತು 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ದೊಡ್ಡ ಮಗ, ನಡಕಿನ ಮಗಳ ಮತ್ತು ಸಣ್ಣ ಮಗ, 2 ಜನ ಗಂಡು ಮಕ್ಕಳು, ಒಬ್ಬ ಹುಡುಗಿದ್ದಳು. ಏನಂದ್ರೆ ಈಗ ಗುಡ್ಗಾಡ್ ಪ್ರದೇಶ ಇಲ್ಲ ಅಂತಲೇ ಮನೆಗಳು ಸ್ವಲ್ಪ ದೂರ ಇರ್ತಿದ್ದು. ಮತ್ತು ಅವ್ರದ್ದು ಇನ್ನೊಂದು ಮನೆ ಇತ್ತು, ಅವ್ರ ಮಾವನ ಮನೆ, ಅಂದ್ರೆ ಅವ್ರ ಮಮ್ಮಿದ ಅಣ್ಣನ ಮನೆ. ಮತ್ತು ಅದು ಸ್ವಲ್ಪ ಅಲ್ಲೇ ಅವ್ರ ಮನೆಯಿಂದ ಸ್ವಲ್ಪ ದೂರ ಇತ್ತಂದ್ರೆ ಮೇನ್ ರೋಡ್ಲೆ ಹೋಗೋಯ್ತಂದ್ರೆ ತುಂಬ ದೂರ ಆದಿತ್ತು. ಅವ್ರ ಮನೆ ಮತ್ತು ಅವ್ರ ಮಾವನ ನಡಕಿನ ಮನ್ಯಾಗ ನಡಕಿನ ಒಂದು ರೂಟ್ ಇತ್ತು, ಹಿತ್ತಲ್ ರೂಟ್ ಹೆಂಗಂದ್ರೆ ಅದು ಸ್ವಲ್ಪ ಕಾಡು ಪ್ರದೇಶ, ಅಲ್ಲಿಂದ ಯಾರು ಹೋಗಿ ಬರೋದ ಮಾಡ್ತಿರ್ಕಿಲ್ಲ. ಮತ್ತು ಅವ್ರ ಕಡೆ ಒಂದು ಇದನ್ನ ಇರ್ತೈತಿ, ಅಂದ್ರೆ ಈಗ ಒಂದು ಮಾತು ಅಂತಾರೆ, ಎಲ್ಲರೂ ಒಂದು ಪಾಲನೆ ಮಾಡ್ತಾರೆ, ಹಂಗಿರ್ತೈತಿ. ಏನಂದ್ರೆ ಈಗ ಯಾವುದಾದ್ರೂ ಬೆಟ್ಟ ಅಂದ್ರೆ ಈಗ ಬಿದಿರು ನಡಕ್ ರೋಡ್ ಮ್ಯಾಗ ಬಿದ್ದಿತ್ತಂದ್ರೆ ಅದನ್ನು ಅವ್ರ 3 ಸಲ ಟಕ್ 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 ಬಾರಿಸಿ ಮುಂದ್ಗಡೆ ಹೋಗ್ತಿರ್ತಾರೆ. ಅದು ಯಾಕಂದ್ರೆ ಅಂದ್ರೆ ಈಗ ಏನಾದರೂ ಕೆಟ್ಟ ಸಹಾಯ ಅಂತಾರೆ ಗೊತ್ತು, ಅಂದ್ರೆ ಯಾವುದಾದ್ರು ದೆವ್ವ ನಿಂಗೆ ಬೆನ್ನು ಹತ್ತಿತ್ತಂದ್ರೆ ಅದು ನಿಂಗೆ ಟಕ್ 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 3 ಸಲ ಬಾರ್ಸಂತಲೇ ಅದು ದಾಟಿದಂದ್ರೆ ಅದು ನಿನ್ನ ಬೆನ್ನು ಹತ್ತಂಗಿಲ್ಲ, ಅದು ಹಿಂದೆ ಉಳಿದ್ಬಿಡ್ತೈತಿ. ಈ ಥರ ಅವ್ರ ನಂಬಿಕೆ ಒಂದು ಇರುತ್ತೆ ಅವ್ರಿಗೆ. ಮತ್ತು ಅವ್ರ ರೂಢಿ ಇರ್ತೈತಿ. ಮತ್ತು ಏನಾಗಿತ್ತಂದ್ರೆ ಒಂದಿನ ಅಪ್ಪ ಮತ್ತು 2 ಮಕ್ಕಳು ಅವ್ರ ಮಾವನ ಮನೆಗೆ ಇರ್ತಾರೆ. ಮತ್ತು ಸಣ್ಣ ಮಗಗೆ ಕೆಟ್ಟ ಹಸುವಾಗಿರ್ತಾನಂತಲೇ ಅವ ಸುತ್ತಾಕಿ ಹೋದ್ರೆ ಭಾಳ ಲೇಟ್ ಆಗುತ್ತೆ. ಈ ನಡ್ಕಿನ ರೂಟಿಂದ ಹೋಗೋನು, ಜಲ್ದಿ ಮನೆಗೆ ಹೋಗ್ತೀನಿ ಹಂಗೆ ಅಂತೇಳಿ ನಡ್ಕಿನ ರೂಟ್ಲೆ ಹೋಗಿ ಕೂಡ ಹಿತ್ತಲ್ ರೂಟ್ ಅದು ಹಿತ್ಲಾ ಬಂದು ಬಾಲ ಬರ್ಸಂತಲೇ ಬಾಲ ತೆಗಿತಾರೆ. ಅವ್ರ ಅಜ್ಜ ಬಂದು ಬಾಲ ತೆಗಿತಾರೆ. ಅವ್ರ ಅಜ್ಜ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಿಂಗೆ ಈ ರೂಟ್ ಚಲೋ ಇಲ್ಲ, ನಿಂಗೆ ಗೊತ್ತೈತೇನಲ್ಲ, ಸುಮಾರು ನಾನು ನೈಟ್ ಓಡಾಡ್ತಿರ್ಬೇಡ, ಹಿಂಗೆ ಯಾವ ಪ್ರಾಣಿಗಳು ಏನು ಬೇಕಾದ ಇರ್ತಾವ ಅಂತೇಳಿ ಬೈದು ಕೂಡ ಒಳಗೆ ಕರ್ಕೊಂಡು ಹೋಗ್ತಾರೆ ಅಜ್ಜ ಮತ್ತು ಸಣ್ಣ ಮಗ ಇಬ್ಬರು ಒಳಗೆ ಕುಣಿತಾರೆ. ಅವಾಗ ಏನತ್ತ, ಅಜ್ಜ ಒಂದು ಕತ್ತಿ ಅಂದ್ರೆ ಅಜ್ಜ ಸಣ್ಣಾಗಿರ್ತಾನೆ ಕತ್ತಿ ಅಂದ್ರೆ ಅಜ್ಜ ಸಣ್ಣಾಗಿರ್ತ ಅಂದ್ರೆ ಅಜ್ಜ ಯಾವಾಗ ಸಣ್ಣ ಮಗ ಇದ್ದ, ಅಜ್ಜನ ಅಣ್ಣ ಇನ್ನೊಬ್ಬ ಇದ್ದ, ಮತ್ತು ಸೇಮ್ ಇದೇ ಥರ ಅಜ್ಜಾಗ ಒಬ್ಬ ಅಕ್ಕ ಇದ್ದಾಳೆ, ಸೇಮ್ ಇದ್ದೇ ಫ್ಯಾಮಿಲಿ, ಆದ್ರೆ ಅಜ್ಜನ ಸಣ್ಣ ಇದ್ದ ಅವಾಗಿನ ಕತಿ. ಅವಾಗ ಏನಾಗಿರ್ತದೆ, ಸೇಮ್ ಮಾಮನ ಮನೀಗ ಅಪ್ಪ, ಸಣ್ಣ ಮಗ ಮತ್ತು ದೊಡ್ಡ ಮಗ 3 ಜನ ಹೋಗಿರ್ತಾರೆ. ಹೋದಾಗ ದೊಡ್ಡ ಮಗ ಕೆಟ್ಟ ಹಸುವಾಗಿರ್ತಾನಂತೆ. ದೊಡ್ಡ ಮಗ ಮೀನಾ ತಗೊಂಡ ಅವಂಗೂ ಸೇಮ್ ಇದ್ದ, ಅಂದ್ರೆ ಸುಮ್ಮನೆ ಲಾಂಗ್ ರೂಟ್ ಹೋದತ್ ಸುಮ್ಮನೆ ಲೇಟ್ ಆಗುತ್ತಾ, ನಡ್ಕಿನ ರೂಟ್ಲೆ ಬರ್ಬೇಕಂತ ನಡ್ಕಿನ ರೂಟ್ಲೆ ಬರೋ ಸ್ಟಾರ್ಟ್ ಮಾಡಿಬಿಡ್ತಾ. ಅವ ಹಳಿ ಕಾಲದಾಗ ಅಂದ್ರೆ ಈಗ ರೀಸೆಂಟಾಗಿ ಅಂದರೆ ಇದು ಸಣ್ಣ ಮಗ ಇರಂದ್ಲ, ಅವಾಗ ಲೈಟ್ ಅದು ಒಂದೊಂದು ಸ್ವಲ್ಪ ಲೈಟ್ ಆದ ಮಾಡರ್ನ್ ಆಗಿತ್ತು. ಅವಾಗ ಹಳಿ ಕಾಲದಾಗ ಅಜ್ಜ ಸಣ್ಣಾಗಿರ್ತಾಗಿಂದ ಫುಲ್ ಎಲ್ಲ ಕಾಡು ಪ್ರದೇಶ, ಅಂದರೆ ಏನೇ ಇಲ್ಲ, ನಿಂಗೆ ಕೈಯಾಗ ಒಂದು ಟಾರ್ಚ್ ಬಿಟ್ರೆ ಮತ್ತೆ ಏನೇ ಇರಲ್ಲ ಅಲ್ಲಿ. ಮತ್ತು ಏನಾದೈತಿ, ದೊಡ್ಡ ಮಗ ಮೀನಾ ತಂದಿರ್ತಾ ಆ ರೂಟ್ಲೆ ಬರೋ ಸ್ಟಾರ್ಟ್ ಮಾಡಿಬಿಡ್ತಾ. ಅದೇನ ಅಂದ್ರೆ ಅವಾಗ ಗುಡ್ಗಾಡ್ ಪ್ರದೇಶ ಅಂದ್ರೆ ಎಲ್ಲರೂ ಕಾಡನ್ನ ತಿರುಗಾಡ್ತಿರು ಅಂದ್ಲೇ ಕಾಮನ್ ಆಗಿಬಿಟ್ಟಿತ್ತು. ಅಂದರೆ ಒಬ್ಬಂಗೆ ಹೋಗಕ್ಕೆ ಅಂಜಿಗೆ ಬರ್ಲತ್ತಿತ್ತು. ಮತ್ತು ಬರ್ತಾ ನೋಡ್ಕೊಡೆ ಆ ಕಡೆ ಈ ಕಡೆ ಪ್ರಾಣಿಗಳು ಸೌಂಡ್ ಕೇಳ್ತಿರ್ತೈತಿ. ಇವ ಹಂಗೆ ಪ್ರಾಣಿಗಳನ್ನ ಓಡಿಸೋದು ಹೆಂಗೆ ಗೊತ್ತಿರ್ತೈತಿ, ಇಗ್ನೋರ್ ಮಾಡ್ತಾ ಹಂಗೆ ಸ್ವಲ್ಪ ಆವಾಜ್ ಮಾಡೋದ್ಲೇನೋ ಪ್ರಾಣಿಗಳ ಓಡಿ ಹೋಗ್ತಾವೆ. ಮತ್ತು ಇಗ್ನೋರ್ ಮಾಡ್ಕೊಡೆ ಮುಂದೆ ಬರ್ತಾ ನೋಡ್ತಾ ನಡ್ಕ ಒಂದು ಬಾಂಬು ಬಿದ್ದಿರ್ತೈತಿ. ಅವಂಗ ಹೆಂಗಂದ್ರೆ ಈಗ ಆಲ್ಮೋಸ್ಟ್ ಊರಾಗೆಲ್ಲ ಪಾಲನೆ ಮಾಡ್ತಿರ್ತಾರ. ಅದು ಏನಂದ್ರೆ ಬಾಂಬು ಬಿತ್ತಂದ್ರೆ ಟಕ್ 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 3 ಸಲ ಬಾರಿಸು, ಆಮೇಲೆ ದಾಟು ಮುಂದೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇದನ್ನ ಮಾಡ್ತಿರ್ತಾರೆ. ಆಮೇಲೆ ಏನಾಗುತ್ತಂದ್ರೆ ಅವನು ಸೇಮ್ ಹಂಗೆ ಟಕ್ 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 3 ಸಲ ಬಾರಿಸ್ತಾ ಮುಂದ್ಗಡೆ ಹೋಗ್ತಾ ಸ್ವಲ್ಪ ಮುಂದ್ಗಡೆ ಕೂಡ ಮತ್ತೊಂದು ಬಾಂಬು ಬಿತ್ತಿರೋದು. ಅವ ಏನು ಕಾಮನ್ ಐತಾನಂತೆ ಪಟ್ ಮತ್ತೆ ಟಕ್ 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 ಮೂವ್ ಬಾರಿಸ್ತಾ ಮುಂದ್ಗಡೆ ಹೋಗುವಾಗ ಅವಂಗ ಒಂದು ಬಾಂಬುದ ಗಿಡ ಕಾಣ್ತೈತಿ. ಬಾಂಬು ಗಿಡ ಅಂದ್ರೆ ಜಾಸ್ತಿ ಎಲ್ಲ ಬಾಂಬುಗಳು ಹಿಂಗೆ ಆ ಕಡೆ ಈ ಕಡೆ ಆಗಿರ್ತಾವ, ನಾವು ಬಾಂಬು ಗಿಡ ಕಾಣ್ತೈತಿ. ಅವ್ನು ನೋಡ್ತಾ ಬಾಂಬು ಗಿಡದ ಅಂದಾಗ ಒಂದು ಯಾವುದೋ ಪ್ರಾಣಿ ಥರ ಏನೋ ನಿಂತಿರ್ತೈತಿ. ಇವು ಪ್ರಾಣಿ ಅಂದ್ರೆ ಇವ್ ಕೈಯಾಗ ಆಲ್ರೆಡಿ ಮೀನು ಇರ್ತೈತಿಲ್ಲ, ಪ್ರಾಣಿ ಬೆನ್ನು ಹತ್ತಬಾರ್ದು ಅಂತೇಳಿ ಅದಕ್ಕೆ ಸೌಂಡ್ ಮಾಡಿ ಓಡ್ಸಕ್ಕೆ ಟ್ರೈ ಮಾಡ್ತಾ ಅಂದ್ರೆ ಪ್ರಾಣಿಗಳು ಹೆಂಗಂದ್ರೆ ಸ್ವಲ್ಪ ನೀ ಸೌಂಡ್ ಮಾಡ್ಸಂತಲೇ ಅಂಜಿಕೆ ಹಾಕಂತಲೇ ಪ್ರಾಣಿಗಳು ಓಡಿ ಹೋಗ್ತಾವೆ. ಮತ್ತು ಇವ್ ಹಂಗೆ ಮಾಡ್ತಾ ಒಂದು ಕಡಿ ತಗೋತಾ ಕೈಯಾಗ ಹೊಯ್ ಮಾಡ್ಕೋತ ಹಿಂಗೆ ಮಾತಾಡ ಅಂದ್ರೆ ಅಂಜಿಕೆ ಹಾಕೋತ ಸೌಂಡ್ ಮಾಡ್ಕೋತ ಪ್ರಾಣಿ ಕಡೆ ಹೋಗ್ತಿರ್ತಾ.
ಅದು ಪ್ರಾಣಿ ಅನ್ಸ್ತಿರಂಗಿಲ್ಲ. ಮತ್ತು ಅಂದರೆ ಫುಲ್ ಕ್ಲಿಯರ್ ಬೇಕು ಅಂತಿರಂಗಿಲ್ಲ ಅವಂಗದ ಏನಂತ. ಆಮೇಲೆ ಮುಂದೆ ಹೋಗ್ತಾ ಟಾರ್ಚ್ ಹಿಡ್ಕೊಂಡಿರ್ತಲ್ಲ, ಇನ್ನೂ ದೂರ ಐತೆ ಅದು, ದೂರ ಐತಿ. ಹಿಂಗೆ ಅಲ್ಲಿಂದ್ರೆ ಸ್ವಲ್ಪ ಶಾಡೋ ಕಾಣ್ತಿರ್ತದೆ ಅಷ್ಟೇ, ಈ ಥರ ಸ್ವಲ್ಪ ಬ್ಲ್ಯಾಕ್ ಈ ಥರ ಕಾಣ್ತಿರ್ತಾವ ಪ್ರಾಣಿ. ಮತ್ತು ಹಂಗೆ ತೊಗೊಂಡು ಸ್ವಲ್ಪ ಮುಂದೆ ಮುಂದೆ ಹೋದಾಗ ನೋಡ್ತಾ ಪ್ರಾಣಿ ಸ್ವಲ್ಪ ಮುಖ ಕಾಣುತ್ತೆ. ಮುಖ ಅಂದ್ರೆ ಒಂಥರ ಅಜೀಬಾಗಿರುತ್ತೆ ಅದ್ರದ್ದು. ಅಂದರೆ ಈ ಥರ ಪ್ರಾಣಿ ಬಿ ಅನ್ಸೋದು, ಈ ಕಡೆ ಮನುಷ್ಯ ಬಿ ಅನ್ಸೋ ನಾವು, ಈ ಥರ ಕಾಣಿಸುತ್ತೆ. ಇವ್ನು ನೋಡ್ತಾ ಇದಂತ ಪ್ರಾಣಿ ನಾನು ಇನ್ನೂ ತನಕ ನೋಡಿಲ್ಲ. ಅಂದ್ರೆ ಕತ್ಲಾಗ ನೈಟ್ ಇದನ್ನು ಟಾರ್ಚ್ ಹೊಡೆದು ಕೂಡ ಇದಂತ ಪ್ರಾಣಿ ಇನ್ನೂ ತನಕ ನೋಡಿಲ್ಲ. ಹಿಂಗಂತ ಫುಲ್ ಶಾಕ್ ಹೋಗ್ಬಿಡ್ತಾ. ಮತ್ತು ಅವೇನು ಮಾಡ್ತಾ, ನಂಗೆ ಯಾಕೆ ಬೇಕು, ಇಲ್ಲ ಒಟ್ಟು ಇಲ್ಲೇ ದೂರ ನಿಂತು ಓಡಿಸ್ತಾನೆ ಅಂತೇಳಿ ದೂರ ನಿಂತು ಓಡ್ಸೋಕೆ ಸೌಂಡ್ ಮಾಡ್ಕೊತ ಓಡ್ಸೋಕೆ ಟ್ರೈ ಮಾಡ್ತಾ. ಮತ್ತೇನಾಯ್ತಿ, ಇವಂಗೆ ಫುಲ್ಲು ಜೋರ್ಲೆ 1 ನಂಬರ್ಗೆ ಉಚ್ಚಿಗೆ ಬಂದಿರ್ತೈತಿ ಇವಂಗೆ ಜೋರ್ಸೆ. ಮತ್ತು ಏನು ಮಾಡ್ತಾ, ಅಲ್ಲೇ ನಿಂತು ಅದ್ರ ಮುಂದೆ ಆ ಬಾಂಬು ಗಿಡದ ಮುಂದೆ ನಿಂತ ಉಜ್ಜೋಕೆ ಸ್ಟಾರ್ಟ್ ಮಾಡಿಬಿಡ್ತಾ. ಮತ್ತು ಹೋಯ್ತಾ ಹೋದ ಕೂಡ ಎಲ್ಲ ಆಗೈತಿ. ಪ್ರಾಣಿ ನೋಡಿ ಕೂಡ ಆ ಪ್ರಾಣಿ ಮುಖ ಸ್ವಲ್ಪ ಕಾಣುತ್ತಾ ಇವು ಏನೋ ಮಾಡಂಗಿಲ್ಲ ಈಗ. ಆಮೇಲೆ ಏನಂದ್ರೆ ಎಲ್ಲ ಮುಗಿತೈತಿ, ಎಲ್ಲ ಮುಗಿದು ಕೂಡ ವಾಪಸ್ ಮನೆಗೆ ಹೋದೈತಿ. ಮನೆಗೆ ಹೋದ ಕೂಡ ಬಾಲ ಬರ್ತಾ ಹಿಂದಿದ ಮನೆದ ಅವ್ರ ಮಮ್ಮಿ ಬಂದು ಬಾಲ ತೆಗಿತಾಳು. ಅವಾಗ ಮತ್ತು ಮಮ್ಮಿ ಬಂದು ಬಾಲ ತೆಗಿತಾಳು. ಅವಾಗ ಮಮ್ಮಿಗಂತ, ನಂಗೆ ಹಸು ಜಾಸ್ತಿ ಆಗಿದೆ, ನಂಗೆ ಕೆಟ್ಟ ಹಸು ಆಗಿದಾವೆ, ನಂಗೆ ಮೀನ ಬೇಕು, ಮೀನ ಮಾಡಿಕೊಡು, ಈ ಎಟ್ಟು ಅದಾವ ನಂಗೆ ಮೀನ ಮಾಡಿಕೊಡ್ರಿ, ನಂಗೆ ಮೀನ ಬೇಕಂತ ಹಿಂಗೆ ಫುಲ್ ಹಿಂಗೆ ಒಟ್ಟು ಹಿಂಗೆ ಜಾಸ್ತಿ ಎಷ್ಟು ಭಾಳ ದಿನ ಆಯ್ತು ಊಟ ಮಾಡಿರ್ಕಿಲ್ಲ ನಾವು, ಹಂಗೆ ಹೇಳ್ತಾವ ಒಮ್ಮೆ. ಅಂದ್ರೆ ನಂಗೆ ಏನು ಮಾಡ್ತೀವಿ ಗೊತ್ತಿಲ್ಲ, ನಂಗೆ ಜಲ್ದಿ ಬೇಕು ಈ ಊಟಕ್ಕೆ, ಈ ಥರ ಅಂತ. ಮತ್ತು ಅವ್ರವ ಅಂತೇಳಿ ಸ್ವಲ್ಪ ನಿಲ್ಲೋ ಟೈಮ್, ಅಂದರೆ ಮೀನ ಮಾಡೋಕೆ ಟೈಮ್ ಬೇಕಲ್ಲ, ಸ್ವಚ್ಛ ಮಾಡಬೇಕು, ಅದೆಲ್ಲ ಮಸಾಲೆ ಮಾಡಿ ಹಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಮತ್ತು ರವ ಅಂತೇಳು, ನಂಗೆ ಒಂದು ತಾಸು ಟೈಮ್ ಬೇಕು, ನೀ ಹೋಗಿ ರೂಮ್ದಾಗ ಮಲ್ಕೋಗು, ನಾನು ಹಿಂಗೆ ಕರಿತೇನೆ ಅಂತ. ಮತ್ತು ಏನು ಮಾಡ್ತಾರೋ ಅವ ಸ್ವಲ್ಪ ಮೀನ ಅಂದರೆ ಈಗ 1-2 ಮೀನ ಸ್ವಚ್ಛ ಮಾಡ್ತಿರ್ತಾರೋ. ಸ್ವಚ್ಛ ಮಾಡಿದಾಗ ಹಿಂದ್ಗಡೆಯಿಂದ ಬರ್ತಾ ಆ ಊಟ ಆಯ್ತಾನೆ ರೆಡಿ ಆಯ್ತು ಅಂತ ಕೇಳ್ತಾ. ಅಂದರೆ ಹಿಂಗೆ ಜಾಸ್ತಿ ಭಾಳ ದಿನ ಆಯ್ತು ಊಟನೇ ಮಾಡಿರಂಗಿಲ್ಲ, ಹಂಗೆ ಕೇಳ್ತಿರ್ತಾ. ಮತ್ತು ಈಗ ರವ ಅಂತೇಳು, ಈಗ ಜಸ್ಟ್ 5 ನಿಮಿಷ ತಂದು ಕೊಟ್ಟಿನಿಲ್ಲ, ಸ್ವಚ್ಛ ಮಾಡ್ಬೇಕು, ಇನ್ನೂ ಮಾಡ್ಬೇಕಂತ ಬೈದು ವಾಪಸ್ ಕಳಿಸ್ತಾಳು. ಎಲ್ಲ ಸ್ವಚ್ಛ ಮಾಡ್ತಾವ ರವ. ಆಮೇಲೆ ಮೀನ ಮಾಡ್ಕೊಡೆ ಕರಿತಾಳ ಅವಂಗ, ದೊಡ್ಡ ಮಕ್ಕ ಮೀನ ಮಾಡ್ಕೊಡೆ ಕರಿತಾವ. ಕರೆದು ಕೂಡ ಅವ ಬರ್ತಾ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ. 1 ಮೀನ ತಿಂತ, 2 ಮೀನ ತಿಂತ, 3 ಮೀನ ತಿಂತ, 4 ಮೀನ ತಿಂತ. ಅಂದ್ರೆ ಆಲ್ಮೋಸ್ಟ್ ಎಷ್ಟು ಜನ, 4 ಅಂದ್ರೆ 4 ಭಾಳ ಆಯ್ತದ ಒಬ್ಬರಿಗೆ ಮೀನು ಅಂದ್ರೆ. ಜಾಸ್ತಿ ಮೀನು ಬಿ ತಿನ್ನಕ್ಕೆ ಹೋಗಲ್ಲ. ಮತ್ತು ಇವ ತಿಂದು ಕೊಡೆ ಮತ್ತೇನಂತ, ನಂಗೆ ಇನ್ನೂ ಮೀನ ಬೇಕಂತ ರವ ಅಂತಳು. ನಾ ಇಟ್ಟ ಮಾಡೀನಿ, ಇನ್ನು ನಿಮ್ಮ ಅಪ್ಪ ಅದು ಬರೋದಾರು ಅವ್ರಿಗಿನ್ನ ತೆಗೆದು ಇಟ್ಟಿದ್ದೀನಿ ಅಂತ ಇವೇನಂತ, ನಾ ಮೀನ ತಂದೇನೆ, ನಂಗೆ ಎಲ್ಲ ಬೇಕು ಈಗ ಮೀನ, ಹಿಂಗೆ ಹೇಳ್ತಾ. ಹಿಂಗೆ ಹೇಳ್ಕೊಡೆ ರವ ಏನಂತಳು, ಬೇರೆ ಆಪ್ಷನ್ ಇಲ್ಲ, ಇವ ಮೀನ ತಂದಿರ್ತಾ. ಮತ್ತು ಇವಂಗೇನೋ ಜಾಸ್ತಿ ಹಸೋಗಿ, ದೊಡ್ಡ ಮಗ ಜರ ಪ್ರೀತಿ ಜಾಸ್ತಿ ಏನಂತಲೇ ದೊಡ್ಡ ಮಗ ಏನು ಹೇಳ್ತಾ ಅದು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮತ್ತು ಹಂಗೆ ಎಲ್ಲ ಎಲ್ಲ ಮೀನ ಮಾಡ್ತಾರೆ. ಮೀನ ಮಾಡಿಕೊಡೆ ಅವ್ನು ಕರೆದು ಊಟ ಮಾಡಿಸಿ ತನಿಗೆ ಹೋಗಿ ಮಲಿಸಿಬಿಡ್ತಾರೆ ಅವ್ನು ಶಾಂತ. ಆಮೇಲೆ ಲೇಟ್ ನೈಟ್ ಅವ್ರು ಅಪ್ಪ ಬರ್ತಾರೋ ಮೀನ ತಂದಿದ್ಲ ಎಲ್ಲ ಕೇಳಿ ಕೂಡ ಅಕ್ಕಿ ಹೇಳ್ತಾರವ, ಇಲ್ಲ ಅವೆಲ್ಲ ತಿಂದ, ದೊಡ್ಡ ಮಗ ಎಲ್ಲ ತಿಂದ, ಇಲ್ಲಿ ಅವ್ನು ಏನು ಹಸು ಹೋಗಿದ್ದು ಅಂಬಲ್ಲ, ಹಂಗೆ ತಿಂದ ಅಂತ ಹೇಳಿ ಅವ್ರ ಅಪ್ಪಗೆ ಬೀಜಾರ. ದೊಡ್ಡ ಮಗ ಎಲ್ಲರ ಪ್ರೀತಿ ಅಂತಲೇ ಆಯಿತು, ಇಲ್ದವ ಏನೋ ಮಾಡು, ನಾವು ಅಟ್ಟೆಯಿಂದ ಊಟ ಮಾಡೋಣ ಅಂತ ಹೇಳಿ ಸಣ್ಣ ಮಗ ಮತ್ತು ಅಪ್ಪ ಮತ್ತು ಅವ್ವ 4 ಜನ ಊಟ ಮಾಡ್ತಾರೆ. ಊಟ ಮಾಡಿ ಅವ್ರ ರೂಮ್ದಾಗ ಮಲ್ಕೊಂಡ್ಬಿಡ್ತಾರೆ. ಈಗೇನಂದ್ರೆ ಹೆಂಗಂದ್ರೆ ರೂಮ 3 ಬೆಡ್ರೂಮ್ ಇದ್ದವ್ರಿ. ಒಂದು ರೂಮ್ದಾಗ ದೊಡ್ಡ ಮಗ ಒಬ್ಬ ಮಲ್ಕೋತಿದ್ದ, ಒಂದು ರೂಮ್ದಾಗ ಅವ್ವ ಮತ್ತು ಮಗಳ, ಇನ್ನೊಂದು ರೂಮ್ದಾಗ ಅಪ್ಪ ಮತ್ತು ಸಣ್ಣ ಮಗ ಮಲ್ಕೋತಿದ್ರು. ಮತ್ತು ಹೆಂಗಂದ್ರೆ ಅವ್ರಿಗೆ ಆ ಕಾಲದಾಗ ಅಂತಲೇ ಅವ್ರದ್ದೊಂದು ಗೋಡಾವನ್ ಇತ್ತು. ಗೋಡಾವನ್ ಅಂದ್ರೆ ಅಲ್ಲಿ ಕುರಿ ಅಂದ್ರೆ ಆಡ, ಕೋಳಿಗಳ ಎಲ್ಲ ಹಸು ಎಲ್ಲ ಕಟ್ತಿರೋದನ್ನ. ಮತ್ತು ಅದು ಗೋಡಾವನ್ನ ಮತ್ತು ಅವಂದ ಮತ್ತು ಇವ್ ರೂಮ್ಗೆ ನಡಕ್ಕೆ ಒಂದೇ ಇದನ್ನಿತ್ತು, ವಾಲ್ ಇತ್ತು, ಒಂದೇ ಗೋಡೆ ಇತ್ತು. ಅಂದರೆ ಆ ಕಡೆ ಏನಾದ್ರೆ ಇವ್ರು ಕ್ಲಿಯರಾಗಿ ಕೇಳಿಸಿ ಬರುತ್ತೆ, ಹಿಂಗಿರೋದು. ಮತ್ತು ಒಮ್ಮೆ ಸಣ್ಣ ಮಗಳು 3 ಗಂಟೆಗೆ ನೈಟ್ 3 ಗಂಟೆಗೆ ಎಚ್ಚರ ಸೌಂಡ್ ಕೇಳ್ತಾವ ಅನ್ಕೊಳ್ಳಿ ಅಲ್ಲಿ. ಅಂದ್ರೆ ಈಗ ಲೈಕ್ ಯಾವುದಾದ್ರೂ ಗೋಡಾವನ್ ಅಥವಾ ಎಲ್ಲಿ ಕೋಳಿಗಳು ಇರ್ತಲ್ಲ, ಕೋಳಿಗಳ್ದಾಗ ಏನೋ ನಾಯಿ ಅದು ಬಿಟ್ಟು ಅಂದ್ರೆ ಕೋಳಿಗಳು ಹಂಗೆ ಆವಾಜ್ ಮಾಡ್ತಾವಲ್ಲ, ಕೊಕ್ಕತ್ತ ಆ ಥರ ಗೋಡಾವನ್ದಾಗಿಂದ ಆವಾಜ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ಇಕ್ಕಿ ಅಂತಳು ಯಾವುದೋ ಪ್ರಾಣಿ ಅಲ್ಲಿ ಬಂದಿರಬೇಕು ಮುಂದ್ಗಡೆ, ಅದಕ್ಕೆ ಕೋಳಿಗಳು ಸಂಜಿದಾವು ಆವಾಜ್ ಮಾಡತ್ತಾವ ಅಂತೇಳಿ ಇಗ್ನೋರ್ ಮಾಡ್ತಾಳು, ಮಲ್ಕೊಂಡ್ಬಿಡ್ತಾಳೆ ಹಂಗೆ.
ಆಮೇಲೆ ಬೆಳಿಗ್ಗೆ ಹೇಳ್ತಾಳು, ಬೆಳಿಗ್ಗೆ ಎದ್ಕೊಂಡು ಅವ್ರ ಅಪ್ಪ ಹೇಳ್ತಾಳು, ಅಪ್ಪ ಅಲ್ಲಿ ಗೋಡಾವಂದ ಸೌಂಡ್ ಬರತ್ತಿತ್ತು, ನೋಡ್ಬರೋದು ಯಾವ್ದೋ ಪ್ರಾಣಿಗಳದ್ದು ಟ್ರ್ಯಾಪ್ನ ಅಂದ್ರೆ ಟ್ರ್ಯಾಪ್ ಹಾಕಿರ್ತಿರೋ ಆಲ್ರೆಡಿ ಅವರ ಪ್ರಾಣಿಗಳು ಬರ್ತಂದು ಗೊತ್ತಿದ್ದ, ಟ್ರ್ಯಾಪ್ನ ಯಾವ ಪ್ರಾಣಿಗಳು ಸಿಗಬಿದ್ದಾವ ನೋಡೋಗು ಅಂತ ಹೇಳ್ಕೊಡೆ ಅವ್ರಪ್ಪ ಹೋಗ್ತಾ ನೋಡ್ತಾ ಎಲ್ಲ ಟ್ರ್ಯಾಪ್ ಚೆಕ್ ಮಾಡ್ತಾ, ಟ್ರ್ಯಾಪ್ ನೋಡಿ ಯಾವ ಪ್ರಾಣಿ ಟ್ರ್ಯಾಪ್ನಾಗ ಬಿದ್ದಿರಲ್ಲ. ಮತ್ತು ಒಳಗೆ ನೋಡ್ಕೊಡೆ ಏನಂದ್ರೆ ಕೋಳಿಗಳೆಲ್ಲ ಸತ್ತು ಬಿದ್ದಿರ್ತಾವೆ. ಕೋಳಿಗಳು ಆಲ್ಮೋಸ್ಟ್ ಎಲ್ಲ ಕೋಳಿಗಳು ಸತ್ತು ಬಿದ್ದಿರ್ತಾವೆ. ಅಂದರೆ ಹಿಂಗಂದ್ರೆ ಕೋಳಿಗಳನ್ನೆಲ್ಲ ರುಂಡ ಹಿಂಗೆ ಹರಿದು ಹೋಗಿರ್ತಾರೆ. ಹಿಂಗೆ ಪೂರ್ತಿ ತಿಂದಿರಂಗಿಲ್ಲ ಭೀ, ಪೂರ್ತಿ ಬಿಟ್ಟಿರಂಗಿಲ್ಲ ಭೀ. ಅಂದ್ರೆ ಹಿಂಗೆ ಕಾಲು ಹಿಂಗೆ ಹರಿದು ಹೋಗೋದ, ಹಿಂಗೆ ಪುಕ್ಕ ಹಿಂಗೆ ಹರಿದು ಹೋಗೋದ, ರೆಕ್ಕೆ ಹಿಂಗೆ ಹರಿದು ಹೋಗೋದ, ಈ ಥರ ಪೂರ್ತಿ ಎಲ್ಲ ರಕ್ತ ಆಗಿರ್ತೈತೆ ಎಲ್ಲ ಕಡೆ. ಅಂದರೆ ಪೂರ್ತಿ ಕೋಳಿ ತಿಂದ್ರೆ ಭೀ, ಅಂದ್ರೆ ಪೂರ್ತಿ ಕೋಳಿ ತಿಂದಿರಂಗಿಲ್ಲ ಭೀ ಅದು ಪ್ರಾಣಿ, ಪೂರ್ತಿ ಕೋಳಿ ಬಿಟ್ಟಿರಂಗಿಲ್ಲ ಭೀ, ಅಂದ್ರೆ ಅರ್ಧಂಬರ್ಧ ತಿಂದು ಬಿಟ್ಟಿರ್ತದೆ ಹಂಗೆ. ಮತ್ತೆಲ್ಲ ರಕ್ತ ಇರ್ತೈತಿ. ಅವ್ರಪ್ಪ ನೋಡ್ತಾ ಐದಂತ ಪ್ರಾಣಿ ಒಳಗೆ ಬಂದು ಈ ಥರ ಮಾಡಿದ್ದೆ ಅಂತೆ. ಅಂದ್ರೆ ನೋಡ್ತಾ ಚೆಕ್ ಮಾಡ್ತಾ ಪ್ರಾಣಿಗಳು ಅಂತ ನಾರ್ಮಲ್ಲ ಪ್ರಾಣಿಗಳು ಅಂತ ಅವ ಅಂತ ಬಹುಶಃ ಏನೋ ಟ್ರಾಫಿಕ್ ಅದು ಮಿಸ್ ಮಾಡಿರ್ಬೇಕು, ಏನೋ ಡೋರ್ಗಿರ್ ಓಪನ್ ಇರಬೇಕು ಅಂತೇಳಿ ಅಂತ ಏನೋ ಫಸ್ಟ್ ಡೇ ಅಂತೇಳಿ ಇಗ್ನೋರ್ ಮಾಡಿ ಅದು ಕ್ಲೀನ್ ಮಾಡ್ತಾ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಎಲ್ಲ ಆಗ್ತೈತಿ, ಎಲ್ಲ ಅದು ಕಡೆ ಮುಗಿತೈತಿ. ಇವರ ಅಪ್ಪ ಸಣ್ಣ ಮಗಳೆಲ್ಲ ಅಂದ್ರೆ ಅವ್ರವ್ರ ಕೆಲ್ಸಕ್ಕೆ ಹತ್ತು ಬಿಡ್ತಾರೆ. ಆಮೇಲೆ 11:30 ಆಗೈತಿ. ಅವಾಗ ದೊಡ್ಡ ಮಗ ಹೊರ ಬಂದ ಕಡೆ ಫಸ್ಟ್ ಎಂಟ್ರ್ ಆತ ಕಿಚನ್ದಾಗ ನೋಡ್ಕಡೆ ಅವ್ಗೆ ಊಟಕ್ಕೆ ಏನು ಇರಂಗಿಲ್ಲ ಅವಾಗ. ಅಂದ್ರೆ 11 ಗಂಟೆಗೆ ಊಟ ಇರಂಗಿಲ್ಲ. ಬೆಳಿಗ್ಗೆ ಅಂದ್ರೆ ಅವಾಗ ಹಿಂಗೆ 3 ಟೈಮ್ ಊಟ. ಬೆಳಿಗ್ಗೆ ಮಾಡಿದ್ರೆ ಬೆಳಿಗ್ಗೆ ತಿಂದ್ಬಿಡ್ತಾರೆ, ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನ ತಿಂದ್ಬಿಡ್ತಾರೆ. ಹಂಗೆ ಬಿಸಿ ಮಾಡ್ತಾರೆ, ಬಿಸಿ ತಿಂತಾರೆ, ಹಿಂಗಿರುತ್ತೆ. ಮತ್ತು ಇವು 11 ಗಂಟೆಗೆ ಬರ್ತಾ 11 ಗಂಟೆ ನೋಡ್ಕಡೆ ಊಟ ಇರಂಗಿಲ್ಲ ಹಿಂಗೇನು. ಮತ್ತು ಇವೆಲ್ಲ ಕಡೆ ಹುಡ್ಕ್ಯಾಡ್ತಾ ಮಮ್ಮಿ ಕರಿತಾ ಯಾರು ಹೋಗಿ ಕೊಡಂಗಿಲ್ಲ ಇವಂಗೆ ಕೆಟ್ಟ ಹಸು ಇರ್ತಾವೆ. ಇವ್ ಒಟ್ಟಿಗೆ ಏನೋ ತಿನ್ಬೇಕು ಹಿಂಗಿರ್ತೈತಿ. ಮತ್ತೆಲ್ಲ ನೋಡ್ಕೊಡೆ ಡಸ್ಟ್ಬಿನ್ ಇರ್ತೈತಿ. ಡಸ್ಟ್ಬಿನ್ದಾಗ ಏನದ ನೀವು ಅವಕ್ಕೆ ಮೀನಾ ಮಾಡಿರಲ್ಲ, ಮೀನಾ ಮಾಡದ್ದ ಅದು ಸ್ವಚ್ಛ ಮಾಡಿದ್ದೆಲ್ಲ ಸಾಮಾನ್ಯ ಡಸ್ಟ್ಬಿನ್ದಾಗ ಒಗ್ದ್ಬಿಟ್ಟಿರ್ತಾಳೆ. ಅಂದರೆ ಅದೇ ಕಳಾಪಚ್ಚಿ ಅಂತ ಮೀನ ತಲೆ ಕಣ್ಣ ಅದೆಲ್ಲ ಇರ್ತಾವಲ್ಲ ಒಗದ್ಬಿಟ್ಟಿರ್ತಾಳೆ ಅವ್ನು. ಮತ್ತು ಇವು ಏನು ಮಾಡ್ತಾ ಕೆಟ್ಟ ಹಸುವಾಗಿರ್ತಾವೆ, ಏನು ಮಾಡೋದು ಗೊತ್ತಾಗಂಗಿಲ್ಲ. ಹೋಗಿ ಅದು ಡಸ್ಟ್ಬಿನ್ ತೊಗೊಂಡು ಅದು ಹಸಿ ಮೀನ ತಿನ್ನೋ ಸ್ಟಾರ್ಟ್ ಮಾಡಿಬಿಡ್ತಾ. ಹಸಿ ಮೀನನ್ನ ಹಂಗೆ ತಿನ್ನೋ ಸ್ಟಾರ್ಟ್ ಮಾಡಿಬಿಡ್ತಾ. ಆಮೇಲೆ ತಿಂತಿರ್ತಾ ಅಡ್ತಕ ತಂಗಿ ಬಂದುಬಿಡ್ತಾವೆ ಇದ್ರವು ಕಿಚನ್ ಒಳಗಡೆ. ನೋಡ್ಕೊಡೆ ಒಮ್ಮೆ ಶಾಕ್ ಆಗಿಬಿಡ್ತಾ. ಅಣ್ಣ ಇದೇನು ಮಾಡತ್ತೆ ಕೇಳ್ಬಿಡ್ತಾಳೆ. ಅವಕ್ಕೆ ಅಣ್ಣ ಅಂದ್ರೆ ಈಗ ಏನಾರ ಹೇಳ್ಬೇಕಲ್ಲ ಈಗಿಗೆ ಅಂತೇಳಿ, ಇಲ್ಲ ನೋಡತ್ತೀನಿ ಚೆಕ್ ಮಾಡ್ತೀನಿ ಅಂದ್ರೆ ಎಲ್ಲ ಹಂಗೆ ಹೋಗೋದು ಬಿಡ್ತಾದ್ರೆ, ಇಲ್ಲ ನಾನು ನೋಡತ್ತೀನಿ ಏನೈತಿ ಅಂತ ಹಂಗೇನೋ ಮ್ಯಾನೇಜ್ ಮಾಡಕ್ಕೆ ಹೋಗಿ ಹೇಳ್ಬಿಡ್ತಾ, ಇಲ್ಲ ನಂಗೆ ಹಸು ಹೋಗು ಜಲ್ದಿ ತೊಗೊಂಬರ್ಗು, ಮಮ್ಮಿ ಕರಿಗೋಲಾಗ ಏನೋ ಊಟಕ್ಕೆ ಮಾಡೋ ಹಿಂಗೆ ಅಂತ ಹೇಳ್ಬಿಡ್ತಾ. ಆಮೇಲೆ ಅವ್ರು ತಂಗಿ ಹೋಗ್ತಾಳು, ಮಮ್ಮಿ ಕಡೆ ಹೋಗ್ತಾಳು. ಮಮ್ಮಿ ಅಣ್ಣ ಹಿಂಗೇನೋ ಡಸ್ಟ್ಬಿನ್ ತಿನ್ನತ್ತಿದ್ದ, ನಾನು ನೋಡಿನಿ, ಅವ್ಗೆ ಹಸು ಇರಬೇಕು, ಜಲ್ದಿ ಊಟ ಮಾಡೋಗ ಅಂತ ಹೇಳ್ತಾ. ಅದ ಕಡೆ ಹೋಗ್ತಾರೋ ರವ ಹಂಗೆ ಊಟ ಮಾಡಿಸ್ತಾರೆ, ಅಂದ್ರೆ ಅಡುಗೆ ಮಾಡ್ತಾರೋ ಅವ್ನ ಸಲುವಾಗಿ. ಆಮೇಲೆ ಹೋಗಿ ಊಟ ಮಾಡ್ತಾ ಏನೂ ಮಾಡಂಗಿಲ್ಲ, ಮತ್ತು ರೂಮ್ದಾಗ ಮಲ್ಕೊಂಡ್ಬಿಡ್ತಾ. ಈಗ ಅವಾಗ ಏನಂದ್ರೆ ಈ ಡಸ್ಟ್ಬಿನ್ದಿಂದ ಮೀನು ಯಾರು ತಿಂದರು, ಅವ್ರ ಮನೆ ಬೆಕ್ಕಿರಲ್ಲ. ಮತ್ತು ಅವ್ರ ತಂಗಿ ಏನು ಹೇಳಿದಳು, ಮೀನಾ ಅನ್ನ ತಿನ್ನತ್ತಿದ್ದ ಅಂತ ಹೇಳಿದಾಳು. ಮತ್ತು ಹಿಂಗಂತಲೇ ಅವ್ರ ಅವಾಗ ಏನಾಯ್ತು, ಏನೋ ಒಂದು ಡೌಟ್ ಬರುತ್ತೆ. ಅಂದ್ರೆ ಅವ್ರು ಅದು ಹಿಂದ್ಗಡೆಯಿಂದ ರೂಟ್ನಾಗ ಬಂದಿರ್ತಲ್ಲ ಅಂತಲೇ ಏನೋ ಗಾಳಿ ಅಂದರೆ ಏನೋ ಈ ಥರ ಏನೋ ಇರುತ್ತಂತ ಡೌಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರು ಅವಾಗ. ಮತ್ತೆಲ್ಲ ಇದೆ ಎಲ್ಲ ಕೂಡ ಸಂಜೆಗೆ ಈ ಟೈಮ್ ಸಂಜೆಗೆ ಅಂದ್ರೆ ಮತ್ತೆ ಸಂಜೆಗೆ ಅಂದ್ರೆ ನಾ ಏನು ಹೇಳಿದ್ದೆ ಅಂದ್ರೆ ಅವ್ರು ಅವಾಗ ಅಡುಗೆ ಮಾಡ್ತಾರೆ, ಅವಾಗ ತಿಂತಾರೆ, ಹಿಂಗಿರುತ್ತಲ್ಲ. ಸಂಜೆಗೆ ಅಡುಗೆಗೆ ಸಾಮಾನು ಬೇಕಾಗಿರುತ್ತೆ. ಅವಾಗ ಒಮ್ಮೆ ದೊಡ್ಡ ಮಗ ಬರ್ತಾ ಬಂದು ಹಸುವಾಗಿದ್ದಾವೆ ನಂಗೆ, ಮತ್ತು ನಂಗೆ ಊಟಕ್ಕೆ ಬೇಕಂತ ಹೇಳಂತಲೇ ಅವ ಏನಂತಳು, ಹೋಗು ಹಂಗಿದ್ರು ಅಂಗಡಿಯಾಗಿನ ಸಾಮಾನು ತರೋ ಊಟಕ್ಕೆ, ಅಂದರೆ ಅಡುಗೆ ಏನು ಸಾಮಾನು ಬೇಕು ತರೋಗಂತೇಳಿ ಲಿಸ್ಟ್ ಬರೋ ಸ್ಟಾರ್ಟ್ ಮಾಡಿಬಿಡ್ತಾ. ಮತ್ತು ಅವ ಏನು ಹೇಳ್ತಾಳಂದ್ರೆ, ಸಣ್ಣ ಮಗಿಗೆ ಏನು ಹೇಳ್ತಾಳೆ ಅಂದ್ರೆ, ಒಂದು ಬಾಂಬು ತೊಗೊಂಬರ್ಗು, ಬಾಂಬುನ ಬಾಗಿಲು ಮುಂದೆ ಹೋಗಿ ಅಂತ ಹೇಳ್ತಾಳೆ. ಈಗ ಏನಂದ್ರೆ ಅಲ್ಲಿ ಏನು ನಂಬತ್ತೀರ ಅಂದ್ರೆ, ಬಾಂಬು ಅಂದ್ರೆ ಅದು ಏನು ಆತ್ಮ ಇರುತ್ತಲ್ಲ, ಅಥವಾ ಏನೋ ಗಾಳಿ ಅಂತ ದೆವ್ವ ಅಂತ ಇರುತ್ತಲ್ಲ, ಅದ್ರ ಮನಿ ಅಂತದ್ದು. ಈಗ ಬಾಂಬು ಅದ್ರ ದೆವ್ವ ಅಂದ್ರೆ ನೋಡು, ನಾರ್ಮಲ್ ಆಗಿ ಮನುಷ್ಯರ ದೆವ್ವನ ಮನೆ ದಾಟುವಾಗ ಅದು 3 ಸಲ ಬಾಡಿಸಿ ದಾಟ್ತಾರೆ, ಟಕ್ 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 ಅಂತ. ಅಂದ್ರೆ ಅದೊಂದು ನಂಬಿಕೆ. ಅಂದ್ರೆ ಆ ದೆವ್ವಿನ ಮನೆ ನೀ ದಾಟಿದಂದ್ರೆ ಅದು ನಿಂಗೆ ದೆವ್ವ 3 ಸಲ ಟಕ್ ಟಕ್ ಬಾಡಿಸ್ಕೊಂಡು ದಾಟಿದಂದ್ರೆ ಅದು ದೆವ್ವ ನಿಂಗೆ ಏನು ಮಾಡೋಲ್ಲ, ಈ ಥರ ನಂಬಿಕೆ. ಮತ್ತೇನಂದ್ರೆ ಅದು ಯಾವಾಗೂ ಆ ದೆವ್ವ ಅಂದ್ರೆ ಆತ್ಮ ಏನೋ ಎಂಟಿಟಿ ಇರ್ತಿದ್ಲ, ಅದ್ರ ಮನೆ ಅದು ದಾಟಂಗಿಲ್ಲ ಅಂತ. ಈ ಥರ ಏನೋ ಒಂದು ನಂಬಿಕೆ ಇತ್ತಲ್ಲಿ ಅವಾಗಿನ ಕಾಲದಾಗ. ಮತ್ತು ಹಿಂಗಾದೈತಿ. ಹಿಂಗಾದ ಕೂಡೆ ಅವ್ರು ಸಣ್ಣ ಮಗ ಹೇಳ್ತಾರೋ ತಂದು ಹೊರಗೆ ಹೋಗಿ ಅಂತ ಹೇಳ್ತಾರೆ. ಹೊರಗೆ ಹೋಗಿ ಅಂತ ಹೇಳ್ಕೊಡೆ ಸಣ್ಣ ಮಗ ಏನು ಮಾಡ್ತಾ ತಂದೆ ಹೊರಗೆ ಹೋಗ್ತಾ, ಯಾಕೇನು ಕೇಳಂಗಿಲ್ಲ, ಹೊರ ಒಂದು ಹಚ್ಚಲಿಗೆ ಹಚ್ಚಿ ಹೋಗೋದು ಬಿಡ್ತಾ.
ಆಮೇಲೆ ಎಲ್ಲ ಆಗ್ತೈತಿ, ಎಲ್ಲ ಆಗ್ತೈತಿ. ಸಣ್ಣ ದೊಡ್ಡ ಮಗ ಹೇಳ್ತಾವೆ, ದೊಡ್ಡ ಮಗ ಹೋಗಿ ಅಡಿಗೆ ಸಾಮಾನು ತೊಗೊಂಡು ಹೇಳ್ತಾಳು. ಕೆಟ್ಟ ಹಸುವಾಗಿರ್ತಾವಂಗ ಅವ್ನು ಹೋಗಿ ಜಲ್ದಿ ರೊಕ್ಕ ಹೋಗ್ತಾ ಹೊರ ಹೋದಿರ್ತಾ ಹೊಚ್ಚಲ ದಾಟುವಾಗ ಅವ್ನು ಒಮ್ಮೆ ನೋಡ್ತಾ ಕೆಳಗೆ ಬಾಂಬು ಬಿದ್ದಿರುತ್ತೆ. ವಾಪಸ್ ಹಿಂದ್ಗಡೆ ಬರ್ತಾ ರವ ಕೊಡ್ತಾ ನಂಗೆ ಹಸುವಾಗಿಲ್ಲ ತಗೋ ಅಂತೇಳಿ ಹೋಗಿ ರೂಮ್ದಾಗ ಬಾಲಕೊಂಡ್ ಮಲ್ಕೊಂಡ್ಬಿಡ್ತಾ. ಏನಂತ ಹೇಳಂಗಿಲ್ಲ ಅವ್ರು ಅವಾಗ. ಮತ್ತು ಇವ್ರು ಅವಾಗ ಏನೋ ಡೌಟ್ ಬರೋಷ್ಟು ಅಡಗಿಬಿಡುತ್ತೆ, ಇವ್ನು ದಾಟ್ಲಿಲ್ಲ ಯಾಕಂತ ಹಿಂಗೆ ಡೌಟ್ ಬರೋಷ್ಟು ಅಡಗುತ್ತಾ. ಆಕೆ ಏನೋ ಮಾಡಂಗಿಲ್ಲ, ಇಗ್ನೋರ್ ಮಾಡ್ತಾಳು. ಅವ್ರು ಅವಾಗ ಅದು ಸ್ವಲ್ಪ ಡೌಟ್ ಇರುತ್ತೆ ಹಂಗೆ. ಈಗೇನಂದ್ರೆ ಅವ್ರು ಅವಾಗ ಡೌಟ್ ಕ್ಲಿಯರ್ ಆಗ್ಬೇಕು, ಪೂರ್ತಿ ಕ್ಲಿಯರ್ ಆಗಬೇಕು. ಏನಂದ್ರೆ ಕ್ಲಿಯರ್ ಆಗ್ಬೇಕಂದ್ರೆ ಇನ್ನೊಂದು ಆಪ್ಷನ್ ಅಂದ್ರೆ ನೈಟ್ ಸೌಂಡ್ ಬದ್ದಿದ್ದು ಅಂದ್ರೆ ಪ್ರಾಣಿನ ಅಥವಾ ಇವ ಅಂದ್ರೆ ದೊಡ್ಡ ಮಗನ ಅಂತ ಈಕೆ ಅವಾಗ ಕ್ಲಿಯರ್ ಮಾಡ್ಕೋಬೇಕಾಗಿರ್ತಿದ್ನಿ ಈ ಮಾತನ್ನು. ಕೊಡ್ತೀನಿ. ಇಲ್ಲ ಏನಾಯ್ತಿಲ್ಲ, ಅರ್ಥ ಆಗಿಲ್ಲ ನಮ್ಗೆ ಅದನ್ನೆಲ್ಲ. ಏನಂದ್ರೆ ನೈಟ್ ಫಿಕ್ಸ್ ಮಾಡೋ ಅಂದ್ರೆ ಏನೋ ಕನ್ಫರ್ಮ್ ಮಾಡೋದಿರ್ತೈತಿ. ಅದೇನು ಮಾಡ್ತಾಳು ಸಣ್ಣ ಮಗಳ ಮತ್ತು ಅವ್ವ ನೈಟ್ ಎಚ್ಚರಿರ್ಬೇಕಂತ ಪ್ಲಾನ್ ಆಗ್ತಾರೆ. ನೈಟ್ 3 ಗಂಟೆಗೆ ಎಕ್ಸಾಕ್ಟ್ 3 ಗಂಟೆ ಆಗುತ್ತೆ. ಅವಾಗ 3 ಗಂಟೆ ಆಗುತ್ತಾ ಇವ್ರು ನೋಡ್ತಾರೋ ದೊಡ್ಡ ಮಗನ ರೂಮನ್ ಡೋರ್ ಓಪನ್ ಐತಿ. ದೊಡ್ಡ ಮಗ ಹೊರ ಬರತ್ತ ರೂಮ್ದಿಂದ ನೈಟ್ 3 ಗಂಟೆಗೆ. ಈಗ ಆ ಟೈಮ್ದಾಗ ಹೆಂಗಂದ್ರೆ ಈಗ ನೋಡು, ಯಾರು ಒಬ್ಬ ಮನುಷ್ಯ ಈ ಥರ ನೋಡಿದ್ರಂದ್ರೆ ಅವ್ರು ಫುಲ್ ಶಾಕ್ನಾಗ ಹೋಗ್ಬಿಡ್ತಾರೆ. ಅಂದ್ರೆ ಹಿಂಗೆ ಕೈ ಕಾಲು ಆಡಂಗಿಲ್ಲ, ಹಿಂಗೆ ಮಾತು ಬರಂಗಿಲ್ಲ, ಹಿಂಗೆ ಸೌಂಡ್ ಬರಂಗಿಲ್ಲ, ಫುಲ್ ಶಾಕ್ ಸ್ಟೇಟ್ನಾಗ ಹೋಗ್ಬಿಡ್ತಾರೆ. ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ, ಅವ್ರ ರೆಸ್ಪಾನ್ಸ್ ಇರಂಗಿಲ್ಲ. ಇವ್ರು ಸೇಮ್ ಅದ ಸಿಚುವೇಶನ್ ಬರ್ತೈತಿ. ಅಂದ್ರೆ ಅವ್ನು ಒದರ್ಬೇಕು, ಅಂದ್ರೆ ಅವ್ರ ಅಪ್ಪ ಕರಿಬೇಕು ಹಿಂಗೆ ಆಗಿದೆ ಅಂತ, ಆದ್ರೆ ಇವ್ರಿಗೆ ಮಾತು ಬರೋದಾಗೈತಿ, ಹಿಂಗಾಗಿರುತ್ತೆ. ಮತ್ತು ಇವೇನು ಮಾಡ್ತಾರೆ, ಶಾಂತ ಹಿಂಗೆ ಬೆಡ್ ಮ್ಯಾಗ ಕೂತ್ಬಿಟ್ಟಿರ್ತಾರೆ. ಏನು ಮಾಡಕ್ಕೆ ಬರ್ತಿರಂಗಿಲ್ಲ ಇವ್ರಿಗೆ. ಅವ್ರ ಮಗ ಹೋಗ್ತಾ ಮಗ ದಾಟ್ತದ ರೂಮ್ದಾನಿಂದ ಹೋಗ್ತಾ ದಾಟಿ ಕೊಡೆ ನೋಡ್ಕೊಡೆ ಒಂದು 5 ನಿಮಿಷ ಆದ ಕೂಡ ಇವ್ರೇನು ಎಕ್ಸ್ಪೆಕ್ಟ್ ಮಾಡಿರಿ ಅಂದ್ರೆ ಅಲ್ಲಿ ಕೋಳಿ ಸೌಂಡ್ ಅಥವಾ ಗೋಡಾವಿನ ಏನೋ ಸೌಂಡ್ ಬರ್ತದೆ ಎಕ್ಸ್ಪೆಕ್ಟ್ ಮಾಡಿದ್ರು. ಏನೋ ಸೌಂಡ್ ಬರಂಗಿಲ್ಲ. ವಾಪಸ್ ಅವ್ರ ಮಗ ವಾಪಸ್ ಬಂದ ಕೂಡ ಅವ್ನ ರೂಮ್ದಾಗ ಹೋಗ್ಬಿಡ್ತಾರೆ. ಇವ್ರೇನು ಮಾಡ್ತಾರೋ ಬಹುಶಃ ನಾವ ಅಂತ ತಪ್ಪು ತಿಳ್ಕೊಂಬಂದಿರ್ಬೇಕು. ಅಂದ್ರೆ ಹಂಗೇನು ಆಗಿರಂಗಿಲ್ಲ, ನಾವ ಏನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕಂತ ಆ ಮಗಳ ಮತ್ತು ಮಮ್ಮಿ ಥಿಂಕ್ ಮಾಡ್ತಾರೋ. ಅದನ್ನ ಹಂಗೆ ಓಕೆ ಅಂತ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಏನಾದೈತಿ, ಅಪ್ಪನ ರೂಮ್ದಾಗ ಹೋದ್ ನೋಡ್ತಾ ಅಪ್ಪನ ರೂಮ್ದಾಗ ಅಪ್ಪನ ರೂಮ್ದಾಗ ಹೋಗಿ ಕೂಡ ಅಪ್ಪ ಫುಲ್ ಸೀರಿಯಸ್ ಕಂಡೀಷನ್ ಇರ್ತಾರೆ. ಅಂದ್ರೆ ಹಿಂಗೇನೋ ಎಲ್ಲ ಹಿಂಗೆ ಮೈ ಕೈ ರಕ್ತ ಎಲ್ಲ ಹರಿದ ಹಿಂಗೆಲ್ಲ ಮೈ ಕೈಯಾಗ ಹಿಂಗೆ ಫುಲ್ ರಕ್ತ ಇರ್ತೈತಿ. ಹಿಂಗೆಲ್ಲ ಉಗುರ್ಲೆ ಹಿಂಗೆ ಇದನ್ನ ಹರಿದಾರ್ಗತ್ಲೆ ಬಾಡಿ ಎಲ್ಲ. ಇವ್ರು ನೋಡಿ ಫುಲ್ ಶಾಕ್ ಆಗ್ತಾರೋ. ಇದು ಹಿಂಗ್ಯಾರು ಮಾಡಿರುತ್ತೆ, ಫುಲ್ ಶಾಕ್ ಆಗಿಬಿಡ್ತಾರೋ. ಏನು ಯೋಚನೆ ಮಾಡಂಗಿಲ್ಲ, ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡ್ತಾರೆ. ಫುಲ್ ಸೀರಿಯಸ್ ಕಂಡೀಷನ್ ಇರ್ತಿತ್ತು. ಮತ್ತು ಇವ್ರು ಅವಾಗ ಏನು ಡೌಟ್ ಬರುತ್ತಂದ್ರೆ ಇದು ಮಾಡಿದ ಅಣ್ಣನಂತ ಅವಾಗ ಅಂದ್ರೆ ಡೌಟ್ ಬರುತ್ತೆ. ಅವಾಗ ಏನಂತ ಡೈರೆಕ್ಟ್ ಏನೂ ಮಾಡಂಗಿಲ್ಲ. ಅವ್ರ ಮಮ್ಮಿಂದ ಅಣ್ಣ ಇರ್ತಾವ ಪಂಡಿತ್ ಇರ್ತ. ಅಂದ್ರೆ ಹಿಂಗೆ ದೆವ್ವದ ಮ್ಯಾಗ ಸ್ವಲ್ಪ ಅವಂಗ ನಾಲೆಜ್ ಇರುತ್ತಲ್ಲ. ಅಕ್ಕಿ ಕರಿತಾಳ, ಅವಂಗ ಕರೆದು ಕೂಡ ಹಿಂಗೆ ಹೇಳ್ತಾಳು ಈ ಥರ ಎಲ್ಲ ಆಗಿತ್ತು ನಂಗಂದ್ರೆ ಇವನ್ ದೊಡ್ಡ ಮಗನ ಮ್ಯಾಗ ಡೌಟ್ ಬರ್ಕೈತಿ ಹಂಗಂಗೆಲ್ಲ ಹೇಳ್ತಾಳ. ಹೇಳಿ ಕೂಡ ಆಯ್ತು ನೋಡಂತು ಏನ್ರ ಅಂತ ಹೇಳಿ ಅವ್ರ ಅಣ್ಣ ಬರ್ತಾರೆ. ಅವ್ರ ಅಂದ್ರೆ ಮಾಮ ಬಂದು ಕೂಡ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಇದನ್ನ ಅಡ್ಮಿಟ್ ಆಗಿರ್ತಲ್ಲ. ಅವ್ರ ಅಪ್ಪ ಅಂತ ಎಲ್ಲ ನೋಡ್ಕೊಡೆ ಎಲ್ಲ ಸೀರಿಯಸ್ ಕಂಡೀಷನ್ ಎಲ್ಲ ಆಪ್ರೇಷನ್ ಎಲ್ಲ ಕರೆಕ್ಟ್ ಆಗೈತಿ. ಅಂದ್ರೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಮುಗಿತೈತಿ. ಈಗ ಏನಂದ್ರೆ ಈಗ ಇಬ್ರಿಗೂ ಕನ್ಫರ್ಮ್ ಆಗ್ಬೇಕು ಯಾರ ಮ್ಯಾಗ ಏನು ಬಂದೈತಂತ, ಆತ್ಮ ಅಥವಾ ಏನೋ ಬಂದೈತಂತ. ಮತ್ತು ಕನ್ಫರ್ಮ್ ಆಗಬೇಕು ಅಂದ್ರೆ ಹೆಂಗಿರ, ಈಗ ಅಪ್ಪ ಬೆಡ್ ಮ್ಯಾಗ ಮಲ್ಕೊಂಡಿರ್ತ ಅಂದ್ರೆ ಹಾಸ್ಪಿಟಲ್ದಾಗ, ಮಮ್ಮಿ ಮತ್ತು ಸಣ್ಣ ಮಗ ಮುಂದ್ಗಡೆ ನಿಂತಿರ್ತಾರೋ. ಮತ್ತು ಅದ್ರ ಅಪೋಸಿಟ್ ಮಾಮ ನಿಂತಿರ್ತ ಪಂಡಿತ. ಮತ್ತು ಡೋರ್ ಎತ್ತಕ ಮಗಳ ಮತ್ತು ದೊಡ್ಡ ಅಣ್ಣ ನಿಂತಿರ್ತ. ಈಗ ಏನಂದ್ರೆ ಮಮ್ಮಿಂದ ಏನಂದ್ರೆ ದೊಡ್ಡ ಅಣ್ಣ ಮ್ಯಾಗ ಏನೋ ಬಂದೈತಂತ ಹಿಂಗಿರುತ್ತೆ. ಈಗ ಹಿಂಗಾಗಂತಲೇ ಏನಾಗತ್ತಂದ್ರೆ ಈಗ ಅಂದ್ರೆ ಅವಳಿಗೇನಂದ್ರೆ ಈಗ ಏನೋ ಬಂದೈತ್ಲ ಅದು ಹಸಿ ತಿನ್ನತೈತಿ. ಅಂದ್ರೆ ಈಗ ಒಟ್ಟು ಏನಾದರೂ ಹಸಿ ಮಾಂಸ ತಿನ್ನತೈತಿ ಹಿಂಗಂತೇಳಿ ಅವ್ರ ಅನ್ನ ಹೇರ್ತಾವೆ ಆಲ್ರೆಡಿ. ಈಗ ಹಂಗಾಗಂತಲೇ ಏನಾಗುತ್ತೆ ಅಂದ್ರೆ ಡೋರ್ ಮ್ಯಾಗ ಒಂದು ಸ್ಪೈಡರ್ ಬರ್ತಾ ಇರುತ್ತೆ. ದೊಡ್ಡ ಮಗ ಅಲ್ಲೇ ಇರ್ತ.
ಸ್ಪೈಡರ್ ಬರ್ತಾ ಇರುತ್ತೆ. ಈಗ ಇವಂಗ ಏನಂದ್ರೆ ಪಂಡಿತಿಗೆ ಅಂದ್ರೆ ಅವ್ರ ಮಾಮಾಗೆ ಏನೋ ಒಂದು ಚಾನ್ಸ್ ಸಿಗುತ್ತೆ ಅಂದ್ರೆ ನಂಗೆ ಕಂಡು ಹಿಡ್ಬೇಕು ಏನಾಗತ್ತೆ ಅಂತೇಳಿ ಕಂಡು ಹಿಡ್ಬೇಕಂತೇಳಿ ಅವ ಸ್ಪೈಡರ್ ನೋಡ್ತಾ ನೋಡ್ಕೂಡೆ ದೊಡ್ಡ ಮಗ ಸ್ಪೈಡ್ರನ್ನ ನೋಡ್ತಿರ್ತಾ. ಅಂದ್ರೆ ಹಿಂಗೆ ಯಾವಾಗ ಕೆಳಗೆ ಬರುತ್ತೋ ಅದನ್ನ ಅವ್ರ ಅಪ್ಪ ನೋಡ್ತಿರಂಗಿಲ್ಲ. ನಾವು ದೊಡ್ಡ ಮಗ ಏನು ಮಾಡ್ತಿರ್ತಾ ಸ್ಪೈಡರ್ ನೋಡ್ತಿರ್ತಾ. ಮತ್ತು ಇವು ಮಾಮ ನೋಡ್ತಾ ಮಾಮಾಗ ಏನೋ ಚಾನ್ಸ್ ಸಿಗುತ್ತೆ ಅಂದ್ರೆ ನಾ ಏನಾದ್ರು ಕಂಡು ಹಿಡಬೇಕಂದ್ರೆ ನಂಗೆ ಅರ್ಥ ಮಾಡ್ಕೋಬೇಕು ಏನು ಸಿಚುವೇಶನ್ ಅಂತೇಳಿ ಏನು ಮಾಡ್ತಾ ಅಂದ್ರೆ ಅದರಲ್ಲಿ ಒಂದು ಗ್ಲಾಸ್ ಇರುತ್ತಲ್ಲ, ಗ್ಲಾಸನ್ನ ಕೆಳಗಡೆ ಚೆಲ್ಬಿಡ್ತಾ. ಕೆಳಗಡೆ ಚೆಲ್ಕೊಡೆ ಎಲ್ಲರದು ಮೈಂಡ್ ಡಿಸ್ಟ್ರಾಕ್ಷನ್ ಆಗೋದ ಗ್ಲಾಸ್ ಹತ್ರ. ಅವಂದು ಬಿಟ್ಟು ಅವ್ರತಾಗ ಏನಾಗುತ್ತೆ ಪಟ್ಕನ ತೊಗೊಂಡು ಬಾಯ್ ಹಾಕೊಂಡ್ಬಿಡ್ತಾ ಸ್ಪೈಡರ್ನ ಬಾಯ್ ಹಾಕುತ್ತಾ. ಆಮೇಲೆ ಎಲ್ಲ ಅದೈತಿ, ಎಲ್ಲ ಕೂಡ ಹೊರ ಬರ್ತಾರೆ. ಹೊರ ಬಂದು ಕೂಡ ಅವ್ರ ವಾಕ್ಯ ಆತಾಳು ಸಣ್ಣ ಮಗ ದೊಡ್ಡ ಮಗ ಹಿಂಗೆ ಐತೆ ಅಂತ ಹೇಳ್ಕೊಡು. ದೊಡ್ಡ ಮಗ ಆಮೇಲೆ ಹಂಗೆ ಆಗೈತೆ ಅದ್ಮ್ಯಾಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾ. ಆಮೇಲೆ ಮಾಮ ಆಯ್ತಾ ಬಂದಿರೋ ಅಂದ್ರೆ ಆಗಿರೋ ದೊಡ್ಡ ಮಗ ಮ್ಯಾಗಲ್ಲ ಸಣ್ಣ ಮಗಳ ಮ್ಯಾಗ ಐತೆ ಅಂತ ಹೇಳ್ಬಿಡ್ತಾ. ಆಮೇಲೆ ಸಣ್ಣ ಮಗಳ ಮ್ಯಾಗಲ್ಲ ನಾನು ನೋಡಿದೆ, ನಂಗೆ ಗೊತ್ತಿರೋ ಪ್ರಕಾರ ದೊಡ್ಡ ಮಗ ಅಂತೇಳಿ ಮಮ್ಮಿ ಅಂತ ಹೇಳ್ತಿರ್ತಾರೆ. ಅವಾಗ ಮಾಮ ಹೇಳ್ತಾ ಅಂದ್ರೆ ನಾ ಹಾಸ್ಪಿಟಲ್ದಾಗ ಇದ್ದಾವ ನೋಡ್ದ ಸ್ಪೈಡ್ರ್ ಇತ್ತು, ಸ್ಪೈಡ್ರನ್ನ ತೊಗೊಂಡು ಬಾಯಿ ಹಾಕೊಂಡಾಗ ಸಣ್ಣ ಮಗಳು ಅಂತ ಹೇಳ್ತಾ. ದೊಡ್ಡ ಮಗ ಏನೋ ಮಾಡ್ತಿರಂಗಿಲ್ಲ, ಸಣ್ಣ ಮಗಳು ತೊಗೊಂಡು ಬಾಯಿ ಹಾಕೊಂಡ್ಬಿಡ್ತಾಳೆ. ಹಿಂಗೆ ಅಂದ್ಬಿಡ್ತಾ ಹಿಂಗಂದು ಕೂಡ ಏನು ಮಾಡೋದು ಗೊತ್ತಾಗ್ತಿರಂಗಿಲ್ಲ. ಅವ್ರ ಅವ್ವ ಕನ್ಫರ್ಮ್ ಇರ್ತಾವೆ ದೊಡ್ಡ ಮಗನ ಮ್ಯಾಗ ಏನೋ ಪ್ರಾಬ್ಲಮ್ ಇರ್ತೈತಿ, ಅವ್ನ ಮ್ಯಾಗ ಪೂಜೆ ಮಾಡ್ಬೇಕಂತ ಪ್ಲಾನ್ ಬಿಡ್ತೈತಿ. ಸಂಜೆಗೆಲ್ಲ ಮನೆ ಹೋಗ್ತಾರೋ ಈ ಪೂಜೆ ಮಾಡ್ಬೇಕು. ಈಗ ಯಾರ ಮ್ಯಾಗ ಅಂದ್ರೆ ಈ ಮಕ್ಕಳಿದಾರೆ ಏನಾರ ಮಾಡಬೇಕಲ್ಲ ಅವ್ರಿಗೆ. ಮತ್ತು ಹಿಂಗಾಯ್ತಿ ಎಲ್ಲರೂ ಹೋಗ್ತಾರೋ. ಎಲ್ಲರೂ ಹೋಗಿ ಕೂಡ ಸಂಜೆಗೆ ಸಣ್ಣ ಮಗ ಚಲೋ ಇರ್ತಾ. ಸಣ್ಣ ಮಗನ ಕರ್ಕೊಂಡು ಎಲ್ಲ ಪೂಜಾಗೆಲ್ಲ ಹೋಮ ಅದೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಚಲೋ ಮಾಡ್ತಾರೆ. ಪೂಜಾ ರೆಡಿ ಮಾಡ್ತಿರ್ತಾರೆ. ಎಲ್ಲರೂ ಹುಡ್ಕಾಡ್ತಿರ್ತಾರೋ. ದೊಡ್ಡ ಮಗ ನೋಡಿ ದೊಡ್ಡ ಮಗ ಸಿಗಂಗಿಲ್ಲ ಇಲ್ಲಿ. ಎಲ್ಲ ಊರೆಲ್ಲ ಹುಡ್ಕಾಡ್ತಾರೆ, ದೊಡ್ಡ ಮಗ ಸಿಗಲಿಲ್ಲ. ಈಗ ಏನಂದ್ರೆ ದೊಡ್ಡ ಮಗ ಇಲ್ಲಂದ್ರೆ ಈಗ ಯಾರ ಮ್ಯಾಗ ಮಾಡ್ಬೇಕಂದ್ರೆ ಸಣ್ಣ ಮಗಳ ಮ್ಯಾಗ ಮಾಡ್ಬೇಕು. ಈಗ ಇವಂಗ ಮಾಮ ಪಂಡಿತ್ ಅವ ಸಣ್ಣ ಮಗನ ಕರೆಸ್ತಾ. ಸಣ್ಣ ಮಗನ ಕರೆಸ್ಕೂಡೆ ಅಲ್ಲಿ ಎಲ್ಲ ಕರೆಸ್ಕೂಡೆ ಹೋಮದಾಗ ಕುಂಡಿಸ್ತಾ ಪೂಜಾ ಸ್ಟಾರ್ಟ್ ಮಾಡಿಬಿಡ್ತಾ. ಆತ್ಮ ಕರೆಸ್ತಾ ಸ್ಟಾರ್ಟ್ ಮಾಡ್ತಾ ಭಾಳ ಗುದ್ದಾಡಂತಲೇ ಲಾಸ್ಟ್ ಆತ್ಮ ಬರುತ್ತೆ ಹೊರಗೆ. ಆತ್ಮ ಏನು ಹೇಳುತ್ತಂದ್ರೆ ಅವ್ನು ಕೇಳ್ತಾ ನೀ ಯಾರ, ನೀ ಎಲ್ಲಕ್ಕೆ, ನೀ ಏನು ಇಲ್ಲೇ ಮಾಡಕ್ಕಿದ ಎಲ್ಲ ಕೇಳ್ತಾ. ಅವೆಲ್ಲ ಆತ್ಮ ಹೇಳುತ್ತಾ ಅಂದ್ರೆ ಅದೆಲ್ಲ ಅದು ಬ್ಯಾಕ್ ಸ್ಟೋರಿ ಇರುತ್ತಾ. ಆಮೇಲೆ ಮಾಮ ಕೇಳ್ತಾ ನೀ ನಮ್ಮ ಮನೆಯಾಗ ಬಂದು ಕೇಳ್ತಾ. ಅವಾಗ ಆತ್ಮ ಏನು ಹೇಳುತ್ತಂದ್ರೆ ನನ್ನ ಮನೆ ಅಂದ್ರೆ ನನ್ನ ಆತ್ಮ ಏನು ಹೇಳ್ತಿತ್ತಂದ್ರೆ ನನ್ನ ಮನ್ಯಾಗ ಇದ್ದೀನಿ, ನೀನು ದೊಡ್ಡ ಮಗ ಬಂದು ನನ್ನ ಮನೆ ಮ್ಯಾಗ ಬಂದು ಹುಚ್ಚು ಹೋದ. ಅವ್ನು ಆಲ್ರೆಡಿ ಅವಾಗ ಕೊಂದಿದ್ದಾನ. ನೀವು ಬೇಕಾದ್ರೆ ಅವ್ನ ಡೆಡ್ ಬಾಡಿ ಅಂದ್ರೆ ಅವ್ನ ಬಾಡಿ ಇರುತ್ತೆ, ಅವ್ನ ಬಾಡಿನ ಅದೇ ನನ್ನ ಮನೆ ಮುಂದೆ ಅವ್ನು ಹೂತಾಕಿದನದು ಉಲ್ಟಾ. ಅದ್ರ ಮನೆ ಯಾವುದಂದ್ರೆ ಅದು ಬಾಂಬು ಗಿಡ. ಅಲ್ಲಿ ನನ್ನ ಮನೆ ಮುಂದೆ ಹೋಗು, ಅದ್ರ ಬಾಡಿ ಡೆಡ್ ಬಾಡಿ ಸಿಗುತ್ತೆ ನಿನಗೆ ಹಂಗೆ ಹೇಳ್ಬಿಡ್ತಾ. ಮತ್ತು ಹಂಗೆ ಅಂತಲೇ ಇವರು ಅಂದ್ರೆ ನಿನ್ನೆ ತಕ ಅವ್ರ ಮಗ ಅವ್ರ ಕಣ್ಣು ಮುಂದೆ ಇದ್ದ. ಮತ್ತು ಇದು ಆತ್ಮನ ಹೇಳ್ತೈತಿ ಆಲ್ರೆಡಿ ಸತ್ತಿದ ಅಂತ ಹೇಳ್ತೈತಿ. ಮತ್ತು ಹಿಂಗಾದೈತಿ. ಅವಾಗ ಕೇಳ್ತಾರೆ ನೀ ಕರಿ ಅಂದ್ರೆ ಅವನನ್ನ ಅಟ್ಟಾಗ ಕರಿ ತಿಳ್ಕೊಂಗಿಲ್ಲ. ಆಮೇಲೆ ಹೇಳ್ತಾರೆ ನಾ ನಿಮ್ಮ ಖಾನ್ದಾನ್ ಎಲ್ಲರನ್ನೂ ಕೊಲ್ಲವ್. ಅವ್ನು ನನ್ನ ಮನೆ ಮ್ಯಾಗ ಬಂದು ನಿನ್ನ ಮಗ ನನ್ನ ಮನೆ ಮ್ಯಾಗ ಬಂದು ಹುಚ್ಚು ಹೋದ ಅಂದ್ರೆ ನಾ ಎಲ್ಲರನ್ನೂ ಕೊಲ್ಲವ್, ನಿನ್ನ ಖಾನ್ದಾನ್ ಎಲ್ಲ ಪೂರ್ತಿ ಕೊಲ್ತೇನಂತ ಹೇಳಿ ಆ ಮಗನ ಕೊಂದಿರುತ್ತದೆ. ಅದ್ರ ಸಲುವಾಗಿ ಅದನ್ನ ಬೆನ್ನತ್ತಿ ಮನೆಗೆ ಬಂದು ಎಲ್ಲರನ್ನೂ ಕೊಲ್ಬೇಕಂತೆ ಸಣ್ಣ ಮಗಳ ಮ್ಯಾಗ ಹೋಗಿರುತ್ತಂತದ್ದು. ಹಿಂಗೆ ಹೇಳ್ತೈತೆ ಆತ್ಮ. ಇವ್ರಿಗೆ ನಂಬಿಕೆ ಬರೋಂಗಿಲ್ಲ ಅಂತಲೇ ಏನು ಮಾಡ್ತಾರೋ ಹೋಗಿ ನೋಡ್ತಾರೋ ಹತ್ರ ಮನೆ ಹತ್ತಕ ಬಾಂಬು ಗಿಡ ಹತ್ತಕ ನೋಡಿದ ಕೂಡ ಅದ್ರ ದೊಡ್ಡ ಮಗನ ಡೆಡ್ ಬಾಡಿ ಅಲ್ಲೇ ಇರುತ್ತೆ. ಅದು ಉಲ್ಟಾ ಹಿಂಗೆ ಹೂತಾಗಿರುತ್ತೆ. ಅದು ಕಾಲು ಮೇಲೆ ಮತ್ತು ನೆಲ ರುಂಡ ಇರ್ತೈತಲ್ಲ ತಲೆ ಅದು ಮಣ್ಣ ಹೋಗಿರುತ್ತೆ. ಮತ್ತು ಅವಾಗ ಎಲ್ಲರೂ ಫಿಕ್ಸ್ ಆಗಿ ಅಂದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ದೊಡ್ಡ ಮಗ ಸತ್ತಿದ ಅಂತ ಆಲ್ರೆಡಿ. ಅವಾಗ ಎಲ್ಲರೂ ಬರ್ತಾರೋ ಮನೆ ಕಡೆ ಅಂದ್ರೆ ಎಲ್ಲ ನೋಡ್ತಾರೆ. ನೋಡ್ಕೂಡೆ ಆಮೇಲೆ ಪೂಜೆ ಮಾಡ್ತಾರೋ. ದೊಡ್ಡ ಮಗ ಆಲ್ರೆಡಿ ಸತ್ತಿದ, ಇನ್ನು ಸಣ್ಣ ಮಗಳನ್ನ ಉಳಿಸ್ಬೇಕಂತೇಳಿ ಸಣ್ಣ ಮಗಳ ಮ್ಯಾಗ ಪೂಜೆ ಮಾಡಿ ಅದನ್ನ ಆತ್ಮನ ಹೊರ ತೆಗಿತಾರೆ. ಹಿಂಗೆ ಲಾಸ್ಟ್ ಅವ್ರ ಅಜ್ಜ ಎಲ್ಲ ಸ್ಟೋರಿ ಹೇಳ್ತಾ ಇತ್ತು ಸಣ್ಣ ಮಗನ. ಅದಕ್ಕೆ ಹೇಳ್ತಾ ಈ ರೂಟ್ನ ಜಾಸ್ತಿ ತಿರುಗಾಡ್ತಿರ್ಬೇಡ, ಹಿಂಗಾಗಿತ್ತು ನಮ್ಮ ಅಣ್ಣ ಇದೇ ಥರ ಸತ್ತಿದ್ದ ಅಂದರೆ ಈ ರೂಟ್ ಮ್ಯಾಲೆ ಜಾಸ್ತಿ ತಿರುಗಾಡ್ಬೇಡ ಅಂತ ಅವ್ರ ಅಜ್ಜ ಹೇಳ್ಬಿಡ್ತಾರೆ. ಅವಾಗ ಅವ್ನು ಗೊತ್ತಾಗೈತಿ. ಅವಾಗಿಂದ ಆ ರೂಟ್ ಅವ್ನು ಹಿಡಿಯಂಗಿಲ್ಲ. ಅವ್ನು ಸ್ಟೇಟ್ ರೂಟ್ಲೇ ಹೋಗೋದ ಬರೋದ ಮಾಡಿಬಿಡ್ತಾರೆ. ಡನ್.